ನಮ್ಮ ತಾಯಿ ಬಗ್ಗೆ ಒಂದು ಎರಡು ಮಾತು ಹೇಳ್ತೇನೆ ನಿಮಗೆ. ನಮ್ಮ ತಾಯಿ ಬಗ್ಗೆ ಒಂದು ಎರಡು ಮಾತು ಹೇಳ್ತೇನೆ. ಫಾದರ್ ಪ್ರವೀಣ್ ಅವರ ಅಮ್ಮನಿಗೆ ಬರೆದ ಪತ್ರ. ನನ್ನ ಅಮ್ಮನಿಗೆ, ಅಪ್ಪ ಅಮ್ಮ ಎನ್ನುವ ಎರಡು ಅಕ್ಷರ ಏನಿತು ಸುಂದರ. ಅಪ್ಪ ಅಮ್ಮ ಎನ್ನಲು ಎದೆಯಲ್ಲೆಲ್ಲ ಮಿಂಚು ಸಾವಿರ. ನಿನ್ನ ಧ್ಯಾನ ಹಾಲು ಜೇನು ದಿವ್ಯ ಸಾಗರ. ಅದರ ರುಚಿಯನ್ನು ಸವಿದ ಈ ಜೀವಕ್ಕೆ ಬಾಳೆ ಸುಮಧುರ. ಹೌದಮ್ಮ, ಅಪ್ಪ ಅಮ್ಮ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಎನ್ನುವ ಸತ್ಯ ನನ್ನ ಜೀವನದಲ್ಲಿ ಸಾಕ್ಷಿಯಾಗಿ ನಿಂತಿದೆ. 9 ತಿಂಗಳು ತನ್ನ ಗರ್ಭದಲ್ಲಿ ಕರುಳ ಕುಡಿಯ ಹೊತ್ತು ಪ್ರಸವ ವೇದನೆಯ ನೋವನ್ನು ತನ್ನ ಮಗುವು ಅಮ್ಮ ಎಂದು ಕಿರಿಚಿ ನಗುವಾಗ ನೋವನ್ನು ಬದಿಗೊತ್ತಿ ನಂತರ ಮಗುವನ್ನು ತನ್ನ ಮಮತೆಯ ಮಡಿಲಲ್ಲಿ ಎದೆಗೊಪ್ಪಿಕೊಂಡು ನೋವು ಕಷ್ಟ ಮಿಂಚು ಸಿಡಿಲು ಹಗಲು ರಾತ್ರಿ ಯಾವುದನ್ನೂ ಕಡೆಗಣಿಸಿ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಮಗುವಿನ ಅಭ್ಯುದಯಕ್ಕೆ ಸಮರ್ಪಿಸುತ್ತಾ ತನ್ನ ಶರೀರದ ಪ್ರತಿಯೊಂದು ರಕ್ತದ ಕಣಕ್ಕೂ ಎದೆ ಹಾಲಿನ ಅಮೃತದಿಂದ ಧಾರೆ ಎರೆಯುತ್ತಾ ತನ್ನ ಜೀವನದ ಎಡರು ತೊಡರುಗಳನ್ನು ತನ್ನ ಮಕ್ಕಳ ನಗೆಯಲ್ಲಿ ಮರೆತು ಮನೆಯ ಬೆಳಕಾಗಿ, ಕುಟುಂಬದ ಕಣ್ಣಾಗಿ, ಪದಿಗೆ ತಕ್ಕ ಪತ್ನಿಯಾಗಿ, ಮಕ್ಕಳಿಗೆ ಆದರ್ಶ ತಾಯಿಯಾಗಿ ಜೀವನವನ್ನು ನಡೆಸಿಕೊಂಡು ಬಂದಿರುವ ನಿನ್ನ ಜೀವನ ಸಾರ್ಥಕ, ನಮ್ಮೆಲ್ಲರಿಗೆ ಮಾರ್ಗದರ್ಶಕ. ನಿಮ್ಮ ಹಾಗೂ ನನ್ನ ಜೀವನದ ಪುಟಗಳನ್ನು ತಿರುವಿ ಹಾಕಿದಾಗ ಪ್ರತಿಯೊಂದು ಸಾಲಿನಲ್ಲೂ ನಿನ್ನ ಹೆಸರಿದೆ. ನಮ್ಮ ಮತ್ತು ನಿನ್ನ ನಿಕಟ ಸಂಬಂಧವನ್ನು ಬೇರೆ ಮಾಡಲು ಸಾಧ್ಯವೇ ಇಲ್ಲ. ಕಾರಣ, ಚಂದ್ರ ಬೆಳಗಬೇಕಾದರೆ ಸೂರ್ಯನ ಕಿರಣ ಬೇಕು, ಮಳೆ ಬರಲು ಮೋಡ ಬೇಕು, ದೀಪ ಹುರಿಯಲು ಎಣ್ಣೆ ಬೇಕು. ಮೀನಿನಂತಿರುವ ಈ ನಿನ್ನ ಮಕ್ಕಳು ಜೀವನವೆಂಬ ನಿನ್ನ ಪ್ರೀತಿಯ ಮಹಾಸಾಗರದಲ್ಲಿ ಈಜಿ ದಡ ಸೇರಬೇಕು, ಬಾಳನ್ನು ಪವಿತ್ರೀಕರಿಸಿಕೊಳ್ಳಬೇಕು. ನಿನ್ನ ಹುಟ್ಟುಹಬ್ಬವನ್ನು ನಾನೆಂದೂ ಮರೆತಿಲ್ಲ. ಮರೆತರೂ ಅಂತರಾಳದಲ್ಲೊಂದು ಸ್ವರ ನನ್ನ ನೆಬ್ಬಿಸುತ್ತದೆ. ಅಂದು ಜನವರಿ 1ನೇ ತಾರೀಕಿನ ಇಂದಿನ ರಾತ್ರಿ ನಿನ್ನ ಜನ್ಮದಿನವನ್ನು ನೆನೆಸಿಕೊಂಡು ಹಾಸಿಗೆಗೆ ಮಲಗಲು ಹೋದಾಗ ನಿದ್ದೆ ಬರಲಿಲ್ಲ. ನನ್ನ ಅಂತರಾತ್ಮ ಇಲ್ಲಿದ್ದರೂ ನಿನ್ನೊಂದಿಗೆ ಲೀನವಾಗಿತ್ತು. ಮನಸ್ಸೆಂಬ ಶಕ್ತಿಯು ನನ್ನ ಹೃದಯದಲ್ಲಿ ನಿನ್ನ ನಗುಮುಖದ ಭಾವಚಿತ್ರವನ್ನು ಮೂಡಿಸಿದಾಗ ನಾನು ಮತ್ತೊಮ್ಮೆ ನಿನ್ನ ಉದರದಲ್ಲಿದ್ದು ಜನಿಸಿ ಬೆಳೆದು ಬಂದಂತೆ ಭಾಸವಾಗಿ ಇಂದಿನ ಘಟನೆಗಳ ಅನುಭವಗಳ ನಾದಸ್ವರವನ್ನು ಮನಸ್ಸೆಂಬ ತಂತಿಯ ಮೀಟಿ ಹೊಮ್ಮಿಸಿತು. ನಾನು ಚಿಕ್ಕವನಿರುವಾಗ ನೀನು ಮಾಡುತ್ತಿದ್ದ ಪ್ರೀತಿಯ ಕಾರ್ಯಗಳು ಬೆಳಗ್ಗೆ ಎಬ್ಬಿಸುತ್ತಿದ್ದದ್ದು, ಪೂಜೆಗೆ ಹೋಗುವ ಮೊದಲು ಅಡಿಗೆ ತಯಾರಿ ಮಾಡಲು ನೀನು 5 ಗಂಟೆಗೆ ಹೇಳುತ್ತಿದ್ದದ್ದು, ನಂತರ ಪ್ರೀತಿಯಿಂದ ತನ್ನ ಕೈತುತ್ತನ್ನು ನೀಡಿ ಶಾಲೆಗೆ ಕಳಿಸುತ್ತಿದ್ದದ್ದು, ಮಧ್ಯಾಹ್ನ ಬಿಸಿಲಿನಲ್ಲಿ ನಾನು ನಡೆಯಬಾರದೆಂದು ನೀನು ಬರಿಗಾಲಿನಲ್ಲಿ ಬಿಸಿಲಿನಲ್ಲಿ ನಮಗೆ ಊಟ ತಂದು ಉಣಬಡಿಸುತ್ತಿದ್ದದ್ದು, ಶಾಲೆಯಿಂದ ಬಂದೊಡನೆ ನಮಗೆ ಏನಾದರೊಂದು ತಿಂಡಿ ಹಿಡಿತಿದ್ದದ್ದು, ನಂತರ ಆಟವಾಡಲು ಹೆಚ್ಚು ಸಮಯ ಕೊಡದೆ ಓದಲು ತಿಳಿ ಹೇಳುತ್ತಿದ್ದದ್ದು, ಎಲ್ಲರನ್ನೂ ಕೂಡಿಸಿ ಜಪಸರ ಮಾಡಲು ಕಲಿಸುತ್ತಿದ್ದದ್ದು, ನಾವೆಲ್ಲರೂ ಊಟವಾದ ನಂತರ ಉಳಿದಿದ್ದನ್ನು ನೀನು ತಿನ್ನುತ್ತಿದ್ದದ್ದು, ಹಬ್ಬ ಹರಿದಿನಗಳಲ್ಲಿ ನಮಗಾಗಿ ತಿಂಗಳ ಮೊದಲೇ ತಿಂಡಿ ತಯಾರಿಸುತ್ತಿದ್ದದ್ದು, ಅಲ್ಲದೆ ನಾವೆಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಸಂತೋಷದಿಂದಿರುವಾಗ ನೀನು ಮತ್ತೆ ಅಪ್ಪ ಇದ್ದ ಹಳೆ ಬಟ್ಟೆಯಲ್ಲೇ ತೃಪ್ತಿಯಾಗುತ್ತಿದ್ದಿರಿ. ಕೆಲವೊಮ್ಮೆ ಆಹಾರ ಸಾಲದೇ ಇದ್ದಾಗ ನೀವಿಬ್ಬರು ನೀರು ಕುಡಿದು ನಮಗೆ ಹೊಟ್ಟೆ ತುಂಬ ಊಟ ಹಾಕಿ ಪೋಷಿಸಿದ್ದು
ನೆನೆಸಿಕೊಂಡಾಗ ಹೃದಯದಿಂದ ಕೃತಜ್ಞತೆಗಳು ಉಕ್ಕಿ ಹರಿಯುತ್ತವೆ. ನನ್ನನ್ನು ಭಾವಪರವಶನಾಗಿ ಮಾಡಿಸುತ್ತದೆ. ಒಮ್ಮೆ ನಾನು 9ನೇ ಕ್ಲಾಸಿನಲ್ಲಿ ಇರುವಾಗ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗ ಜ್ವರದಿಂದ ನಾನು ಪ್ರಜ್ಞೆ ತಪ್ಪಿ ಹಿರಿಚಿ ಯಾರನ್ನೋ ಕರೆದು ಕೆಳಬಿದ್ದೆ. ನೀನಾದರೂ ಬಿಕ್ಕಿ ಬಿಕ್ಕಿ ಅಳುತ್ತಾ ದೇವರಿಗೆ ಮೊರೆ ಹೊಕ್ಕಿ ಕೇವಲ ಜ್ವರವಿದ್ದರೂ ಅದಕ್ಕಾಗಿ ಅಳುತ್ತಿದ್ದ ನಿನ್ನ ಮುಖ ನನ್ನ ಹೃದಯದಲ್ಲಿ ಮುದ್ರಿತವಾಗಿದೆ. ಹೌದು, ನಮಗೆ ಸ್ವಲ್ಪ ನೋವಾದರೂ ನಿನ್ನ ಹೃದಯಕ್ಕೆ ಈಟಿಯಂತೆ ಚುಚ್ಚುತ್ತಿತ್ತು. ಕಾರಣ ನಾವು ನಾವಾಗಿರಲಿಲ್ಲ, ಆದರೆ ನಾವು ನಿನ್ನಲ್ಲಿ ಲೀನವಾಗಿದ್ದೆವು. ನಾವು ನೀನಾಗಿದ್ದೆ. ಡೋ ದಮ ಎಂದು ಕರೆಯುತ್ತಿದ್ದದ್ದು ಇನ್ನೂ ಹಚ್ಚ ಹಸಿರಾಗಿದೆ. ಹೌದು, ನಾವೆಲ್ಲರೂ ಎಷ್ಟೇ ಉದ್ದ ಬೆಳೆದರೂ, ಭವಿಷ್ಯದಲ್ಲಿ ಏನೇ ಆದರೂ, ಎಲ್ಲೇ ಇದ್ದರೂ, ಹೇಗೇ ಇದ್ದರೂ ಇದೆಲ್ಲ ಅಪ್ಪ ಅಮ್ಮನಿಂದ. ನಮ್ಮಲ್ಲಿನ ಗುಣಗಳು, ರಕ್ತದ ಪ್ರತಿಯೊಂದು ಕಣಗಳು, ಹೀಗೆ ಜೀವನವೇ ನೀವು ಬರೆದ ಚಿತ್ರಿಸಿದ ಮೂರ್ತಿ. ನಾವು ಕೆಲವೊಮ್ಮೆ ನಿಮ್ಮಿಬ್ಬರನ್ನು ನಮ್ಮ ಮಾತಿನಿಂದ, ಕಾರ್ಯದಿಂದ ನೋಯಿಸಿದರೂ ನಿಮ್ಮ ಪ್ರೀತಿ ಬಾಡಲಿಲ್ಲ. ಕಾರಣ ಗಂಧದ ಮರವು ತನ್ನನ್ನು ಕತ್ತರಿಸಿದ ಕೊಡಲಿಗೂ ಸಹ ತನ್ನ ಗಂಧದ ಪರಿಮಳವನ್ನು ಕೊಡುತ್ತದೆ. ಹೌದು ಅಪ್ಪ ಅಮ್ಮ, ನಿಮ್ಮಿಬ್ಬರ ಜೀವನದಲ್ಲಿನ ಘಟನೆಗಳ, ನಮ್ಮ ಅನುಭವಗಳನ್ನು ಬರೆಯುತ್ತಾ ಹೋದರೆ ಪುಟಗಳು ಸಾಲದಿರಬಹುದು. ಇದು ಕೇವಲ ನನ್ನ ಅಭಿಪ್ರಾಯವಲ್ಲ. ನಿಮ್ಮ ಉಳಿದ 7 ಮಕ್ಕಳು ಸಹ ಹೀಗೆಯೇ ಹೇಳುತ್ತಾರೆ. ನಿಮ್ಮ ಮುಂದೆ ವ್ಯಕ್ತಪಡಿಸದಿದ್ದರೂ ನನ್ನಂತೆ ದೂರ ಹೋದಾಗ ಪತ್ರ ಬರೆಯುತ್ತಾರೆ. ನಿಮ್ಮ ಪ್ರೀತಿಯನ್ನೇ ಉಸಿರಾಡುತ್ತಿರುವ ನಾವು ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಗೂ ನಿಮಗಾಗಿ ನಿತ್ಯವೂ ಭಗವಂತನಲ್ಲಿ ಪ್ರಾರ್ಥಿಸುವೆ. ಪ್ರವೀಣ್. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾನೇ, ಅಪ್ಪನ ತಾನೇ. ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ನನ್ನ ತಂದೆ ಮತ್ತು ನನ್ನ ತಾಯಿ. ಅದನ್ನು ನಾವು ಸಾಕ್ಷಾತ್ಕಾರ ಮಾಡಲು ಈ ಬರ್ತಡೇ ಆಚರಿಸ್ತಿದ್ದೇವೆ. ಯಾಕಂತ ಹೇಳಿದ್ರೆ ಜನ್ಮ ಕೊಟ್ಟಿದ್ದು ಮಾತ್ರ ಅಲ್ಲ, ಬುದ್ಧಿ ಕೊಟ್ಟಿದ್ದಾರೆ. ಮತ್ತೆ ನಾವೊಬ್ಬ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೆ ನಮಗೆ ಸಹಕಾರ ಮಾಡಿದ್ದಾರೆ. ಎಷ್ಟೋ ಸಲ ಅವ್ರು ಊಟ ಮಾಡಿದ್ರೆ ನಮ್ಗೆ ಊಟ ಕೊಟ್ಟಿದ್ದಾರೆ, ನಮ್ಗೆ ಊಟ ಮಾಡಿಸಿ ಅವ್ರಿಗೆ ನೀರು ಕುಡಿದು ಇಬ್ಬರು ಸಹ ಮಲಗಿದ್ದಾರೆ. ಇಷ್ಟು ನಾವು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗಲಿಕ್ಕೆ, ನಮ್ಮ ಕುಟುಂಬ ಬೆಳಲಿಕ್ಕೆ ನಮ್ಮ ತಂದೆ ತಾಯಿಗಳ ಕಾರಣ. ಇದು ದುಃಖದ ಕಣ್ಣೀರಲ್ಲ, ಇದಕ್ಕೆ ಕನ್ನಡದಲ್ಲಿ ನಾವು ಹೇಳ್ತೇವೆ ಆನಂದ ಬಾಷ್ಪ ಅಂತ. ಆನಂದ ಬಾಷ್ಪ ಅಂತ ಹೇಳಿದ್ರೆ ಯಾವಾಗ ಬಹಳ ಬಹಳ ಮನುಷ್ಯ ತನ್ನ ಯಾವುದೇ ಒಂದು ವ್ಯಕ್ತಿಯನ್ನು ನೆನೆಸ್ಕೊಂಡು ಬಹಳ ಹೆಚ್ಚು ನೆನೀತಾನೋ, ಅವ್ರ ಬಗ್ಗೆ ಹೆಚ್ಚು ಗೌರವ ತೋರಿಸ್ತಾನೋ, ಯಾವಾಗ ಹೆಚ್ಚು ಪ್ರೀತಿ ತೋರಿಸ್ತಾನೋ ಆವಾಗ ಆ ಪ್ರೀತಿ, ಆ ಗೌರವ, ಆ ಮಮತೆ, ಆ ಕರುಣೆ ಆನಂದ ಬಾಷ್ಪವಾಗಿ ಬರ್ತದೆ.